ನಮಸ್ಕಾರ ಸ್ನೇಹಿತರೆ, ಏನಿವತ್ತು ಫ್ರೀಡಮ್ ಪಾರ್ಕ್ನಲ್ಲಿದ್ದೀವಿ. ವಿಶೇಷ ಏನಂದರೆ ನ್ಯೂಸ್18 ಚಾನಲಿಂದ ಒಂದು ಡಿಬೇಟ್ ಕಾರ್ಯಕ್ರಮ ಇದೆ, ಬನ್ನಿ ಅನ್ನೋ ಒಂದು ಆಹ್ವಾನ ಬಂದಿದೆ. ಆ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗೋದಕ್ಕೆ ಫ್ರೀಡಮ್ ಪಾರ್ಕ್ನಲ್ಲಿ ಹೋಗ್ತಾ ಇದ್ದೀನಿ. ಕಾರ್ಯಕ್ರಮ ಏನು ಅನ್ನೋದ್ರ ಬಗ್ಗೆ ಮುಂದೆ ಮತ್ತೆ ಕೊಡ್ತೀನಿ ವಿಚಾರ. ಧನ್ಯವಾದ ಸ್ನೇಹಿತರೆ. ರಾಜ್ಯವಾಗಿ ದೇಶವಾಗಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ನನ್ನ ಜೊತೆ ಇವತ್ತಿನ ಸೆಷನ್ನಲ್ಲಿ ಮಾತನಾಡೋದಕ್ಕೆ BWSSP ಅಧ್ಯಕ್ಷರಾಗಿರುವಂತಹ ರಾಮಪ್ರಸಾದ್ ಮನೋಹರ್ ಇದ್ದಾರೆ. ಸರ್ಕಾರದ ಸೌಕರ್ಯಗಳ ಜೊತೆಗೆ ಶಿಕ್ಷಣ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಸುರಕ್ಷತೆಯ ವಿಚಾರ, ಸೇಫ್ಟಿ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಅದರ ಜೊತೆಗೆ ಈ ಒಂದು ನಗರ ಅಭಿವೃದ್ಧಿ ಆಗಬೇಕು ಅಂತ ಅದರಲ್ಲೂ ಹೆಚ್ಚಿನ ಬಾರಿ ಕೇಳಿ ಬರ್ತಾ ಇರೋದು ಮಹಿಳೆಯರ ಸುರಕ್ಷತೆಯ ವಿಚಾರಗಳು. ಹಾಗಾದ್ರೆ ಅಪಘಾತಗಳನ್ನ ತಡೆಯುವಂತಹ ನಿಟ್ಟಿನಲ್ಲಿ ಆಗಿರ್ಬೋದು ಅಥವಾ ಕ್ರೈಮ್ ಆಗದ ರೀತಿಯಲ್ಲಿ ಸುರಕ್ಷತೆಯಿಂದ ನಾವು ಬದುಕುವಂತಹ ರೀತಿ ಹೇಗಿರುತ್ತೆ. ಬೆಂಗಳೂರಿನಲ್ಲಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಭಯ ಇಲ್ಲದೆ, ಈಗಲೂ ಕೂಡ ನಾವು ನೋಡ್ತೀವಿ, ಭಯ ಇಲ್ಲದೆ ನಾವು ಜೀವನ ಸಾಗಿಸೋದಕ್ಕೆ ಆ ರೀತಿಯ ಕ್ರಮಗಳನ್ನು ಪೊಲೀಸ್ ಇಲಾಖೆ ತೆಗೆದುಕೊಂಡಿದೆ. ಮುಂದಿನ ದಿನಗಳಲ್ಲಿ ಕಾಂಪ್ರಿಹೆನ್ಸಿವ್ ಕ್ರಮಗಳನ್ನ ಅನೇಕ ಕ್ರಮಗಳು ತೆಗೆದುಕೊಳ್ಳಲಾಗಿದೆ. ಅನೇಕ ಟೆಕ್ನಾಲಜಿ ನಮ್ಗೆ ಅದೆಲ್ಲ ಸಹಾಯ ಆಗಿದೆ ಪತ್ತೆ ಹಚ್ಚೋದಕ್ಕೆ ಅಂತ ಹೇಳಿ. ಈ ಮೊದಲೆಲ್ಲ ಒಂದು ಆರೋಪ ಇದೆ, ಇವತ್ತೊಂದು ಕಂಪ್ಲೇಂಟ್ ಕೊಟ್ಟರೆ ಎಷ್ಟೋ ವೇಗವಾಗಿ ಅದನ್ನ ಕೈಗೊಳ್ಳಬಹುದು ಅಂತ ಅನಿಸುತ್ತೆ. ಪ್ರತಿ ವರ್ಷ ನಾವು ನೋಡೋ ಹಾಗೆ ಅಪಘಾತಗಳ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತದೆ. ಕಂಪೇರ್ ವಿತ್ ಅಂದರೆ ಹಿಂದಿನ ವರ್ಷಗಳಲ್ಲಿ ಕಂಪೇರ್ ಮಾಡಿ ನೋಡಿದ್ರೆ ಆಕ್ಸಿಡೆಂಟ್ ಸಂಖ್ಯೆ ಸ್ವಲ್ಪ ಕಡಿಮೆ ಆಗ್ತದೆ ಅಂತ ಅನ್ನೋಷ್ಟೊಳಗೆ ನೆಕ್ಸ್ಟ್ 2 months ಅದು ಕವರ್ ಮಾಡ್ಕೊಂಡು ಮತ್ತೆ ಜಾಸ್ತಿ ಆಗಿದೆ. ಸೊ ದಟ್ ವಾಸ್ ಅವರ್ ಇಂಟೆನ್ಷನ್. ಲಾಸ್ಟ್ ಡಿಸೆಂಬರ್ ಕಡಿಮೆ ಇದೆ ಅನ್ಕೋತಿದ್ವಿ, ಬ್ಯಾಟ್ರಿ ಸ್ಪೀಡೆಡ್ ಆಗುತ್ತೆ. ಅದರ ಜೊತೆಗೆ ಅಪಘಾತಗಳ ಸಂಖ್ಯೆ ಹೆಚ್ಚು ಕಡಿಮೆ ಇದ್ರೂ ಬಟ್ ಡೆತ್ ಸಂಖ್ಯೆ ಜಾಸ್ತಿ. ಕಾರಣ ಸಾರ್ವಜನಿಕರು ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲಿಸದೇ ಇರತಕ್ಕಂಥದ್ದು. ಮುಖ್ಯವಾಗಿ ನಮ್ಮ ರಾಷ್ಟ್ರೀಯ ಹೆದ್ದಾರಿಗಳು, ಇವತ್ತು ರಾಷ್ಟ್ರೀಯ ಹೆದ್ದಾರಿಗಳು ಲೆಂತ್ ಅಂಡ್ ವಿಡ್ತ್ ಕಡಿಮೆ ಇದ್ರೂ ಬಟ್ ಮೋಸ್ಟ್ ಆಫ್ ದ ಆಕ್ಸಿಡೆಂಟ್, ಬಹಳಷ್ಟು ಆಕ್ಸಿಡೆಂಟ್ಸ್ ಆಗುವಂಥದ್ದು ರಾಷ್ಟ್ರೀಯ ಹೆದ್ದಾರಿಗಳು. ಸಾರ್ವಜನಿಕರು ಪ್ರಾಣ ಕಳ್ಕೊಳ್ಳುವಂಥದ್ದು ಇದರಲ್ಲಿ ಜಾಸ್ತಿ. ಹಾಗಾಗಿ ನಮ್ಮ ಫೋಕಸ್ ಅರ್ಬನ್ ಏರಿಯಾಸ್ ಪ್ಲಸ್ ನ್ಯಾಷನಲ್. ಇನ್ನು ಸ್ವಲ್ಪ ನಾವು ಬೇಗ ನಿಯಮಗಳನ್ನು ಪಾಲನೆ ಮಾಡುವಂಥದ್ದಾದ್ರೆ ಖಂಡಿತ ನಾವು 50% ಆಫ್ ದ ಆಕ್ಸಿಡೆಂಟ್ಸ್ ಕಡಿಮೆ. ನೀವು ಹೇಳಿದಾಗೆ ಜನರು ನಾವು ಹೇಗೆ ಇಲ್ಲಿ ವೇಗವಾಗಿ ಬೆಳೀತಾ ಇದ್ದೀವಿ, ನಾವು ಕೂಡ ವೇಗವಾಗಿ ಹೋಗ್ಬೇಕು, ಫಾಸ್ಟ್ ಆಗಿ ಹೋಗ್ಬೇಕು ಅನ್ನೋಂತಹ ಇಂಟೆನ್ಷನ್ ಕಾಣಿಸ್ತಾ ಇದೆ. ಅದ್ರಲ್ಲಿ ಕೂಡ ಹೈವೇಗಳಲ್ಲಿ ಅಂತೂ ನಾವು ಸ್ಪೀಡ್ ಲಿಮಿಟ್ ಹಾಕಿದ್ರು ಕೂಡ ಅದನ್ನ ಗಮನಿಸದೆ ಹೋಗೋದು ಜಾಸ್ತಿ ಆಗ್ತಾ ಇದೆ ಅಂತ ಅನಿಸುತ್ತಾ? ಖಂಡಿತ. ಉದಾಹರಣೆಗೆ ನೀವು ಹೇಳಬೇಕಾದ್ರೆ ಬೆಂಗಳೂರು ನಗರದಲ್ಲಿ ಪೊಲೀಸ್ ಇಲಾಖೆ ಈಗಾಗಲೇ ಸಾಕಷ್ಟು ಕ್ಯಾಮೆರಾಗಳನ್ನು ಸುಮಾರಷ್ಟು ಜಾಗಗಳಲ್ಲಿ ಹಾಕಿದ್ದಾರೆ. ಸುಮಾರು 450 ಜಂಕ್ಷನ್ಸ್ ಅಲ್ಲಿ ಹಾಕಿದ್ದಾರೆ. ಈ ಕ್ಯಾಮೆರಾಗಳಿಂದ ಸಾರ್ವಜನಿಕರು ಮಾಡ್ತಕ್ಕಂಥ ವಯೋಲೇಷನ್ಸ್ ಏನಿದೆ, ಅಪರಾಧಗಳೇನಿದೆ, ಟ್ರಾಫಿಕ್ ವಯೋಲೇಷನ್ಸ್, ಅದು ಕ್ಯಾಮೆರಾ ಮುಖಾಂತರ ಸೆರೆ ಹಿಡಿದು ಅವರಿಗೆ ನೋಟಿಸನ್ನು ಕಳಿಸ್ತಾ ಇದ್ದಾರೆ. ನೋಟಿಸನ್ನು ಕಳಿಸಿ ಆ ಅಪರಾಧಕ್ಕೆ ಅನುಗುಣವಾದಂಥ ಪೆನಾಲ್ಟಿಗಳನ್ನು ಕಲೆಕ್ಟ್ ಮಾಡಬೇಕು ಅಂತ ಹೇಳಿ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಷ್ಟು ಕ್ಯಾಮೆರಾಗಳು ಹಾಕಿ ದಿನೇ ದಿನೇ ಪೆನಾಲ್ಟೀಸ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ನಂಬರ್ ಆಫ್ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಇದಾದಾಗಿಲೂ ನಾವು ಯಾವುದು ಕಡಿಮೆ ಮಾಡೋಕ್ಕೆ ಆಗ್ತಾ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ನೀವು ಹೇಳಿದಾಗ ಇದು ರಸ್ತೆ ಸುರಕ್ಷತೆ ಅನ್ನುವಂಥದ್ದು ಬರೇ ಸಾರಿಗೆ ಇಲಾಖೆ, ಪೊಲೀಸ್ ಇಲಾಖೆ ಸಂಬಂಧಪಟ್ಟಂಥದ್ದು, ಮುಖ್ಯವಾಗಿ ಸಾರ್ವಜನಿಕರು ಅವರ ಪ್ರಾಣಕ್ಕೆ ಸಂಬಂಧಪಟ್ಟಂಥದ್ದು. ಇಲ್ಲಿವರೆಗೆ ಸಾರ್ವಜನಿಕರು ಸ್ವತಃ ಅವರೇ ಪಾಲ್ಗೊಂಡು ನಿಯಮಗಳನ್ನು ಪಾಲನೆ ಮಾಡಿದ್ರೆ ಖಂಡಿತ ಸುರಕ್ಷಿತ ನಗರವನ್ನು ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ಗೊತ್ತಿರೋ ಹಾಗೆ ಬೆಂಗಳೂರು ನಗರದಲ್ಲಿ ಮಾತ್ರ ಹೆಲ್ಮೆಟ್ ಹಾಕೊಂಡು, ಬೆಂಗಳೂರು ನಗರ ಬಿಟ್ಟು ನೀವು ಆಚೆ ಸ್ಕೂಲ್ ಗೇಟ್ ಆ ಕಡೆ ದಾಟಬಹುದು, ಇಲ್ಲಿ ಬಿಡದಿ ಹತ್ತತ್ರ ಹೋದ ಕೂಡಲೇ ಜನ ಹೆಲ್ಮೆಟ್ ಹಾಕಿಲ್ಲ, ಕೈಗೆ ಹಾಕೊಳ್ಳುವಂಥದ್ದು ಹೆಲ್ಮೆಟನ್ನು. ಎಲ್ಲರೂ ಹೆಲ್ಮೆಟ್ ಅಂತ ಹೇಳಿದ್ರೆ ಎಲ್ಲರಿಗೂ ಒಂಥರ ಅಸಡ್ಡೆ. ಪೊಲೀಸರು ನೋಡ್ತಾರೆ, ಸಾರಿಗೆ ಇಲಾಖೆ ನೋಡ್ತದೆ ಅಂತ ಹೇಳಿ ಹೆಲ್ಮೆಟ್ ಹಾಕುವಂಥದ್ದಲ್ಲ. ಇದು ಸಾರ್ವಜನಿಕರ ಜವಾಬ್ದಾರಿ ಆಗಬೇಕು, ಇರ್ತಕ್ಕಂಥ ಮಕ್ಕಳ ಜವಾಬ್ದಾರಿ ಆದರೆ ಮಾತ್ರ ನಾವು ಅಪಘಾತಗಳನ್ನು ಕಡಿಮೆ. ಸಾರ್ವಜನಿಕರ ಜವಾಬ್ದಾರಿ ಎಕ್ಸಾಕ್ಟ್ಲಿ ಅದು. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಅರಿವು ಮೂಡಿದಾಗ ನಮ್ಮ ಪ್ರಾಣ ನಮ್ಮ ಕೈಯಲ್ಲೇ ಇರುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ಬಟ್ ಅಂತಹ ಅರಿವನ್ನು ಮೂಡಿಸುವಂತಹ, ಜಾಗೃತಿಯನ್ನು ಮೂಡಿಸುವಂತಹ ಕೆಲಸಗಳು ಯಾವ ರೀತಿಯಾಗಿ ನಡೀತಾ ಇದೆ? ಒಳ್ಳೆ ಪ್ರಶ್ನೆ. 3 ವರ್ಷದವರೆಗೆ, 3 ವರ್ಷ ಹಿಂದಿನವರೆಗೆ 2022-21ರವರೆಗೆ ರಸ್ತೆ ಸುರಕ್ಷತಾ ಒಂದು ಪ್ರಾಧಿಕಾರ ಇತ್ತು, ಈಗಲೂ ಇದೆ. ಅಲ್ಲಿವರೆಗೆ 2021ರವರೆಗೆ ಪ್ರಾಧಿಕಾರದಲ್ಲಿ ಆಕ್ಟಿವ್ ಆಗಿ ಕೆಲಸ ಆಗ್ತಿರಲಿಲ್ಲ. ಜಿಲ್ಲಾ ಮಟ್ಟದಲ್ಲಿ ಮತ್ತೆ ಬೆಂಗಳೂರು ನಗರದ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ, ಸಾರಿಗೆ ಇಲಾಖೆ ಅವರವರ ಹಂತದಲ್ಲಿ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ಇದಕ್ಕೆ ದೊಡ್ಡದಾಗಿ ನಿಧಿ ಇರಲಿಲ್ಲ. ಸುಮಾರು 3-4 ವರ್ಷದಿಂದ ರಸ್ತೆ ಸುರಕ್ಷತೆ ನಿಧಿ ನಮಗೆ ಬರ್ತಾ ಇದೆ.
ಅದರಿಂದ ಏನಾಗ್ತಾ ಇದೆ, ಎಲ್ಲ ಇಲಾಖೆಗಳು, ನಾಟ್ ಓನ್ಲಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್, ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ, PWD ಎಲ್ಲ ಇಲಾಖೆಗಳಿಗೆ ನಾವು ಹಣವನ್ನು ಕೊಡ್ತೇವೆ. ಯಾಕೆ ಕೊಡ್ತಿದ್ದೆ ಹಣ ಅಂತ ಹೇಳಿದ್ರೆ, ಯಾವ್ಯಾವ ಇಲಾಖೆಯಲ್ಲಿ ರಸ್ತೆ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲು ಕಾರ್ಯಕ್ರಮಗಳಿವೆ. ಫಾರ್ ಎಕ್ಸಾಂಪಲ್, ನೀವು ಸಾರಿಗೆ ಇಲಾಖೆ ತಗೊಂಡ್ರೆ, ನಮ್ಮಲ್ಲಿ ತಮಗೆ ಗೊತ್ತಿದೆ ಪ್ರತಿನಿತ್ಯ ಸಾಕಷ್ಟು ಜನ ಡ್ರೈವಿಂಗ್ ಲೈಸೆನ್ಸ್ ಬರುವಂಥದ್ದು. ಆ್ಯಂಡ್ ಬರ್ತಾ ಬರ್ತಾ ಏನಾಗ್ತಾ ಇದೆ, ಜನಸಂಖ್ಯೆ ಜಾಸ್ತಿ ಆಗ್ತಿದೆ, ಮೋಟರ್ ವಾಹನ ನಿರೀಕ್ಷಕರ ಸಂಖ್ಯೆ ಟೆಸ್ಟ್ ಮಾಡುವಂಥ ನಿರೀಕ್ಷಕ ಕಡಿಮೆ ಆಗ್ತದೆ. ನೆಕ್ಸ್ಟ್ ಪ್ರಶ್ನೆ ಇರ್ಬೋದು ಅನ್ಸುತ್ತೆ. ಸೊ ಹೀಗಿರ್ಬೇಕಾದ್ರೆ ಟೆಸ್ಟನ್ನು ಡ್ರೈವಿಂಗ್ ಟೆಸ್ಟ್ ಚೆಕ್ ಮಾಡಬೇಕಾದ್ರೆ ಇಷ್ಟರ ಮಟ್ಟಿಗೆ ಕ್ವಾಲಿಟಿ ಚೆಕ್ ಆಗ್ತದೆ ಪ್ರಶ್ನೆ. ಆದರೆ ಇದಕ್ಕೆಲ್ಲ ನಾವೇನು ಮಾಡ್ತಾ ಇದ್ದೀವಿ, ರಸ್ತೆ ಸುರಕ್ಷತೆ ನಿಧಿಯಿಂದ ಈಗಾಗಲೇ ಒಂದು 8 ಜಿಲ್ಲೆಗಳಲ್ಲಿ ನಾವು ಇದನ್ನು ತಂದಿದ್ದೇವೆ, ಆಟೋಮೆಟಿಕ್ ಟ್ರ್ಯಾಕ್ಸ್. ಇದನ್ನ ಮುಂದಿನ 1-1.5 ವರ್ಷದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಆಟೋಮೆಟಿಕ್ ಟ್ರ್ಯಾಕ್ಸ್ ಅನ್ನು ತಂದು ಇಲ್ಲಿ ಹ್ಯೂಮನ್ ಇಂಟರ್ಫರೆನ್ಸ್ ಇರೋದು. ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ಪರಿಸರ ತಜ್ಞರಾಗಿರುವಂತಹ ವಿಜಯ್ ನಿಶಾಂತ್ ಅವರಿಗೆ ಸ್ವಾಗತ. ನಮಸ್ಕಾರ ಸರ್, ಮೊದಲನೇದಾಗಿ ಬಾಲಕೃಷ್ಣ, ಬೆಂಗಳೂರಿನ ಅಭಿವೃದ್ಧಿ ಅಂತ ಬಂದಾಗ ಎಲ್ಲವೂ ಕೂಡ ಒಳಗೊಂಡಾಗ ಮಾತ್ರ ಅದು ಅಭಿವೃದ್ಧಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ದಿಕ್ಸೂಚಿಯನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಶಿಕ್ಷಣ ಆಗಿರ್ಬೋದು, ಹೂಡಿಕೆ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಸುರಕ್ಷತೆ ಆಗಿರ್ಬೋದು. ಇಂತಹ ಸಂದರ್ಭ ಏನು ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದು, ರೈಸಿಂಗ್ ಬೆಂಗಳೂರು ಅನ್ನೋ ಒಂದು ಕಾರ್ಯಕ್ರಮವನ್ನು ಮಾಡಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಬಂದಂಥ ಎಲ್ಲ ಸರ್ಕಾರದ ಅಧಿಕಾರಿಗಳು ಮತ್ತು ಸಚಿವರುಗಳು 2050ಕ್ಕೆ ಬೆಂಗಳೂರು ನಗರವನ್ನು ಹೇಗೆಲ್ಲ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಮ್ಮ ಯೋಜನೆಗಳನ್ನ ರೂಪಿಸಿ ಈ ಒಂದು ಮಾಧ್ಯಮದಲ್ಲಿ ಹೇಳಿಕೆಗಳನ್ನ ಕೊಟ್ಟಿರ್ತಾರೆ. ಹಾಗೆ ಸಾರಿಗೆ ಇಲಾಖೆಯ ಆಯುಕ್ತರು ಕೂಡ ಬಂದಿರ್ತಾರೆ. ಅವರು ಕೂಡ ಸಾರಿಗೆ ಇಲಾಖೆಯಲ್ಲಿ ಮುಂದೆ ಏನೆಲ್ಲ ಬದಲಾವಣೆಗಳಾಗಿದೆ ಅನ್ನೋದನ್ನು ಕೂಡ ಕೂಲಂಕುಷವಾಗಿ ಹೇಳಿದ್ದಾರೆ. ಎಲ್ಲ ವಿಚಾರಗಳನ್ನ ಒಂದು ಲಿಂಕ್ ಬರುತ್ತೆ News 18 ಚಾನಲ್ದು, ಅವಾಗ ಲಿಂಕ್ ಹಾಕ್ತೀನಿ, ಅದರಲ್ಲಿ ನೋಡಿ ವಿಚಾರವನ್ನು ತಿಳ್ಕೊಳ್ಳಿ ಸ್ನೇಹಿತರೆ.